ಹಲೋ ಫ್ರೆಂಡ್ಸ್, ಇವತ್ತು ನಾವು ಚೇಸರ್ ಲೈಟನ್ನು ನೋಡ್ತಾ ಹೋಗೋಣ. LED ಚೇಸರ್ ಲೈಟ್ ಪ್ರಾಜೆಕ್ಟ್ ಹೆಂಗೆ ಮಾಡೋದು, ಏನು ಎಲ್ಲದನ್ನು ನೋಡ್ತಾ ಹೋಗೋಣ. ಈಗ ನಿಮ್ಮ ಸ್ಕ್ರೀನಲ್ಲಿ ಈ ಥರ LED ಲೈಟ್ ಒಂದಾದ್ಮೇಲೆ ಒಂದು ಆನ್ ಆಗ್ತಿದೆ, ಆಫ್ ಆಗ್ತಿದೆ, ಆನ್ ಆಗ್ತಿದೆ, ಆಫ್ ಆಗ್ತಿದೆ, ಹಾಗೆ ಕಂಟಿನ್ಯೂಸ್ ಹೋಗ್ತಾ ಇದೆಯಲ್ಲ. ಇದೇ ನಾವು ಇವತ್ತು ಮಾಡೋ ಪ್ರಾಜೆಕ್ಟ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲರೂ ಥಿಂಕರ್ ಕ್ಯಾಡ್ ಸಾಫ್ಟ್ವೇರ್ ಫೆಮಿಲಿಯರ್ ಆದ್ರಿ ಅಂತ ಅನ್ಕೊತಿದ್ದೀನಿ. ಆಗಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಪ್ಲೀಸ್ ಅದನ್ನು ಹೆಂಗೆ ಲಾಗಿನ್ ಆಗೋದು, ಹೆಂಗೆ ಲಾಗಿನ್ ಆಗಿ ಯೂಸ್ ಮಾಡೋದು ಕಾಂಪೊನೆಂಟ್ಸ್, ಅದನ್ನೆಲ್ಲ ಪ್ರೀವಿಯಸ್ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ನಾವು ಅದೇ ಲೈಟ್ LED ಚೇಸರ್ ಅನ್ನು ಮಾಡೋದು ಹೇಗೆ, ಏನೇನು ಕಾಂಪೊನೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಮೇನಾಗಿ ಬೇಕಿರೋದು ನಮ್ಮ ಆರ್ಡಿನೋ ಓನು, ಒಂದು ಬ್ರೆಡ್ ಬೋರ್ಡನ್ನು ಹಿಂಗೆ ಪ್ಲೇಸ್ ಮಾಡಿಬಿಡೋಣ. ಆರ್ಡಿನೋನು ಸ್ವಲ್ಪ ಕೆಳಗೆ ಪ್ಲೇಸ್ ಮಾಡೋಣ. ನೆಕ್ಸ್ಟ್ ಕನೆಕ್ಷನ್ ಟೈಮಿಗೆ ಹೋಗುತ್ತೆ. 5 LED, 3, 5 LED, ಹಂಗೆ 5 ರೆಸಿಸ್ಟರು ನೆನಪಿರಲಿ 220 ಓಮ್ ಆಗಿರಬೇಕು, ಕಿಲೋ ಓಮ್ ಬೇಡ, ಓಮ್. ಸೊ ನಿಮಗೆ 220 ಕಿಲೋ ಓಮ್. ಕಿಲೋ ಓಮ್ ಹಾಕಬಾರ್ದು, ಓಮ್ ಹಾಕಬೇಕು. ಕಿಲೋ ಓಮ್ ಹಾಕಿದರೆ ಓಮ್. ಹಿಂಗೆ 5 ರೆಸಿಸ್ಟರ್ ಕಿಲೋ 220 ಕಿಲೋ ಓಮ್ಸ್. ಸೊ 220 ಓಮ್ ಸೆಟ್ ಮಾಡಿ. ಓಕೆ, ಈಗ ಒಂದೊಂದಾಗೆ ಸೀರಿಯಲಾಗಿ ಜೋಡಿಸ್ತಾ ಹೋಗೋಣ. ಬ್ರೆಡ್ ಬೋರ್ಡಲ್ಲಿ ನಾವು ಇಲ್ಲಿ ರಿಲೇ ಲೈನ್ಸ್ ಅಂತ ಇರುತ್ತೆ, ಪ್ಲಸ್ ಮೈನಸ್. ಇದನ್ನು ಯಾವುದಾದ್ರೂ ಒಂದು, ಇದು ಹೆಂಗೆ ಅಂದರೆ ಒಂದು ವಯರಲ್ಲಿ ನಾವು ತುಂಬ ಕನೆಕ್ಷನ್ ಮಾಡ್ತೀವಲ್ಲ, ಹಾಗೆ ಇದೊಂದು ಸೀದಾ ವಯರ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ನಾವು LED ಕನೆಕ್ಟ್ ಮಾಡಿ ಒಂದೇ ಸಲ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಈಗ ನೋಡಿ, ನಮ್ಮ ಹತ್ರ 5 LED ಇದೆ. ನಮ್ಮ ಹತ್ರ ಈಗ ಆರ್ಡಿನೋ ಓನಲ್ಲಿ ಇರೋದು ಬರೀ 3 ಗ್ರೌಂಡ್. ಇನ್ನೆರಡು ಗ್ರೌಂಡ್ ಎಲ್ಲ ಹಾಕೋದು ಗೊತ್ತಿಲ್ಲ, ಆವಾಗ ಬ್ರೆಡ್ ಬೋರ್ಡ್ನ ಯೂಸ್ ಮಾಡ್ತಾ ಇರ್ತೀವಿ. ಇದು ಈಗ ಫಾರ್ ಎಕ್ಸಾಂಪಲ್ ಇದು ಪ್ಲಸ್ಸನ್ನು ನಾವು ಗ್ರೌಂಡ್ ಆಗಿ ಕನ್ಸಿಡರ್ ಮಾಡೋಣ. ಗ್ರೌಂಡನ್ನು ನಾವು ಗ್ರೀನ್ ಕಲರಿಂದ, ಅದೇನು ಗ್ರೀನ್ ಕಲರ್ ವೈರ್ ತೊಗೊಂಡು ಮಾಡ್ತೀವಿ. ಗ್ರೀನ್ ಕಲರ್ ವೈರ್, ಓಕೆ. ಪ್ಲಸ್ ಟು ಇಲ್ಲಿ ಗ್ರೌಂಡ್ ಕನೆಕ್ಷನ್ ಕೊಟ್ಟು ಬಿಡ್ತೀವಿ. ಓಕೆ, ಈಗ ಈ ಲೈನ್ ಫುಲ್ ಗ್ರೌಂಡು, ಈ ಲೈನ್ ಗ್ರೌಂಡ್ ಲೈನ್ ಆಯಿತು. ಇದರಲ್ಲಿ ನಾವು ನೆಗೆಟಿವ್ ಕ್ಯಾಥೋಡ್ ಸೈಡ್ನ ನಾವು ನೆಗೆಟಿವ್ ಅದನ್ನು ಗ್ರೌಂಡಿಗೆ ಕೊಡ್ತೀವಿ. ಇಲ್ಲಿಂದ ಗ್ರೌಂಡಿಗೆ ನೆಗೆಟಿವ್. ಓಕೆ, ಮತ್ತು ನೆಕ್ಸ್ಟ್ ಬಂತು ಸೇಮು ಗ್ರೌಂಡಿಗೆ ಕೊಡ್ತಾವು. ಇನ್ನೊಂದು, ನೀವು ಎಲ್ಲೇ ಕಾಂಪಿಟೇಷನ್ ಏನೇ ಆಗಿದ್ರು ಇಲ್ಲಿ ವೈಯರ್ ಕನೆಕ್ಷನ್ಸ್ ಸ್ವಲ್ಪ ನೀಟಾಗಿರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಮೇನಾಗಿ ಅದೇ ನೋಡೋದು ಎಲ್ಲರೂ. ಜಂಬಲ್ಡ್ ಆಗಿ ಎಲ್ಲ ಇದ್ದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ, ಏನಾದರೂ ಎರರ್ ಬಂದರೆ. ಸೊ ಆದಷ್ಟು ಕ್ಲೀನಾಗಿರೋಕ್ಕೆ ನೋಡ್ಕೊಳ್ಳಿ ನಿಮ್ಮ ಸರ್ಕ್ಯೂಟ್ನ. ಈಗ ಎಲ್ಲದಕ್ಕೂ ಪಾಸಿಟಿವ್ ಸೈಡಿಗೆ ರೆಸಿಸ್ಟರ್ನ ಅಟ್ಯಾಚ್ ಮಾಡಿಬಿಡೋಣ. ಸ್ವಲ್ಪ ಮೇಲೆ ಡ್ರ್ಯಾಗು ಕೂಡ ಮಾಡ್ಬೋದು ನೀವು. ಮೇಲೆ ಡ್ರ್ಯಾಗ್ ಮಾಡಿ ಒಂಚೂರು ಹಿಂದೆ ಕನ್ವೀನಿಯಂಟ್ ಆಗಿದ್ರೆ. ಎಲ್ಲ ರೆಸಿಸ್ಟರು ಸೇಮು, ಪಾಸಿಟಿವ್ ಎಂಡು. ಆಮೇಲೆ ಇದನ್ನು ರೆಡ್ ಕಲರಾಗಿ ಮಾಡ್ಕೊಬಿಡೋಣ. ಪಾಸಿಟಿವ್ಗೆ ಈಸಿ ಆಗುತ್ತೆ. ಇದಕ್ಕೂ ಕೂಡ ಕ್ಲಿಕ್ ಮಾಡಿ ರೆಡ್ ಅಂತ ಸೆಲೆಕ್ಟ್ ಮಾಡಿದರೆ ರೆಡ್ ಆಗುತ್ತೆ. ಸೇಮ್ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ರೆಡಿ ಟು 15. ಇನ್ನೊಂದು ಏನಂದರೆ, ನೀವು ಬ್ಲ್ಯಾಕ್ ಎಲ್ಲಿ ಯಾವ ಕಡೆ ಕೊಟ್ಟಿರ್ತೀರೋ ಅದ್ರ ಕೆಳಗೆ ರೆಡ್ ಕೂಡ ವೈರ್ ಕೊಡಬೇಕು. ನೆಗೆಟಿವ್ ಎಲ್ಲಿ ಕೊಟ್ಟಿರ್ತೀರೋ ಅದ್ರ ಪ್ಯಾರಲಲ್ ಆಗಿ ಕೊಟ್ಟಿರಬೇಕು. ಅದು ಈ ಕಡೆ ಆ ಕಡೆ ಕೊಟ್ಟರೆ ರನ್ ಆಗಲ್ಲ.
ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಇಲ್ಲಿ ಕೊಟ್ಟಿದ್ದೀವಿ 10 ಕೆಳಗೆ ಕೊಟ್ಟಿದ್ದೀವಿ. ಇದಕ್ಕೆ 11 ಹತ್ರ ಕೊಟ್ಟರೆ ಎಲ್ಲ ವರ್ಕ್ ಆಗಲ್ಲ, 10ಗೆ ಕೊಡಬೇಕು. ಯಾವ ಕಡೆ ನೀವು ನೆಗೆಟಿವ್ ಕೊಟ್ಟಿರ್ತೀರೋ ಅದೇ ಕಡೆ ಪಾಸಿಟಿವ್ ಕೊಡಬೇಕಷ್ಟೇ ಪ್ಯಾರಲಲ್. ಓಕೆ, ಈಗ ಇಷ್ಟು ಕನೆಕ್ಷನ್ ಆಯಿತು. ಈಗ ಆರ್ಡಿನೋವನ್ನು ಕನೆಕ್ಟ್ ಮಾಡ್ತಾ ಹೋಗೋಣ. ಅದಕ್ಕೆ ನಾವು ಬೇರೆ ಯಾವುದಾದ್ರು ಕಲರ್ ಚೇಂಜ್ ಮಾಡ್ಕೊಬಿಟ್ರೆ ಆರೆಂಜ್ ಮಾಡ್ಕೊಳ್ಳೋಣ. ಆರೆಂಜ್ ಈಗ ನಾವು 2 ಕೆಳಗಿಂದ 6. ಓಕೆ, ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ನಾನು ಮಾಡ್ತೀನಿ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಬಿಡೋಣ. ಇಲ್ಲಿಂದ 2ಗೆ, ಇಲ್ಲಿಂದ 3, ಇಲ್ಲಿಂದ 4, ಇಲ್ಲಿಂದ 5, ದೆನ್ 3ಇಂದ 6, ಪಿನ್ ನಂಬರ್ 6, ಆರ್ಡಿನೋ ಪಿನ್ ನಂಬರ್ 6. ಓಕೆ, ಬ್ರೆಡ್ ಬೋರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಈಗ ನಿಮ್ಮ ಚಾರ್ಜರ್ ಇಲ್ಲ ಯಾವುದೇ ಒಂದು ಕಾಂಪೊನೆಂಟ್ಸ್ ಹೊಡೆದು ನೋಡಿದರೆ ಅಲ್ಲೊಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡಲ್ಲಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಬ್ರೆಡ್ ಬೋರ್ಡಲ್ಲಿ ಒಂದು ಕನೆಕ್ಷನ್ ಮಾಡಿ ಟ್ರಯಲ್ ಥರ ನೋಡ್ತೀವಿ. ಈಗ ಬ್ರೆಡ್ ಬೋರ್ಡಲ್ಲಿ ವರ್ಕ್ ಆದರೆ ಸೇಮ್ ಅದೇ ಥರ ಸಾಲ್ಡರ್ ಮಾಡ್ತೀವಿ. ಅದೇ ಕಾರಣ ಬ್ರೆಡ್ ಬೋರ್ಡ್ ಏನು ಮಾಡ್ತೀವಿ. ಈಗ ಕೋಡ್ ಇನ್ಸ್ಟಾಲ್ ಮಾಡೋಣ. ಕೋಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಡಿಫಾಲ್ಟ್ ಕೋಡು. ಇದು LED ಬ್ಲಿಂಕಿಂಗ್ ಆಫ್ LED ಕೋಡ್. ಇದನ್ನು ಡಿಲೀಟ್ ಮಾಡಿ ಹೊಸ ಕೋಡನ್ನು ಹಾಕೋಣ. ಈ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಬಟ್ ನಾವು ಕೋಡ್ ಹೆಂಗೆ ಅಂತ ಅರ್ಥ ಮಾಡ್ಕೊತಾ ಹೋಗೋಣ. ಈಗ ಇಂಟು ಇದು ಪಿನ್ ನಂಬರ್ ಇಂಟೀಜರ್ ವ್ಯಾಲ್ಯೂ ಅಲ್ಲ, ಸೊ ನಾವು ಇಂಟ್ ಯೂಸ್ ಮಾಡ್ತಿದ್ದೀವಿ. ಇಂಟ್ LED 1, ಇದನ್ನು ನಾವು LED 1 ಅಂತ ತಿಳ್ಕೊತಿದ್ದೀವಿ. LED 1ನ ನಾವು ಪಿನ್ ನಂಬರ್ 2 ಕೊಟ್ಟಿದ್ದೀವಿ ಅಂತ. ಆಮೇಲೆ LED 2, ಇದು LED 2ನ ಪಿನ್ ನಂಬರ್ 3 ಕೊಟ್ಟಿದ್ದೀವಿ. LED 3ನ ಪಿನ್ ನಂಬರ್ 4, LED 4ನ ಪಿನ್ ನಂಬರ್ 5, LED 5ನ ಪಿನ್ ನಂಬರ್ 6 ಕೊಟ್ಟಿದ್ದೀವಿ. ಈಗ ವೈಡ್ ಸೆಟಪ್ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಪಿನ್ ಮೋಡು. LED 1 ಏನಾಗುತ್ತೆ, ಔಟ್ಪುಟ್ ಆಗುತ್ತೆ. LED 2ನು ಔಟ್ಪುಟ್ಟು, LED 3ನು ಔಟ್ಪುಟ್ಟು, LED 4 ಔಟ್ಪುಟ್ಟು, LED 5ನು ಔಟ್ಪುಟ್ಟು. ನಮಗೆ ಅಷ್ಟು ಲೈಟು ಔಟ್ಪುಟ್ ಆಗೇ ಬೇಕು. ಆಮೇಲೆ ಈಗ ಲೂಪ್ ಹೆಂಗೆ ರನ್ ಆಗಬೇಕು, ಡಿಜಿಟಲ್ ರೈಟ್ LED 1 ಅಂದರೆ ಪಿನ್ ನಂಬರ್ 2 ಫಸ್ಟು ಹೈ ಆಗಿರುತ್ತೆ, ಆಮೇಲೆ 1 ಸೆಕೆಂಡ್ ಆದಮೇಲೆ ಲೋ ಆಗುತ್ತೆ. ನೆಕ್ಸ್ಟು LED 2 ಹೈ ಆಗುತ್ತೆ, 1 ಸೆಕೆಂಡ್ ಆದಮೇಲೆ ಲೋ ಆಗುತ್ತೆ. LED 3 ಹೈ ಆಗುತ್ತೆ, 1 ಸೆಕೆಂಡ್ ಆದಮೇಲೆ ಲೋ ಆಗುತ್ತೆ. LED 4 ಕೂಡ ಹೈ ಆಗಿ 1 ಸೆಕೆಂಡ್ ಆದಮೇಲೆ ಲೋ ಆಗುತ್ತೆ. ಆಮೇಲೆ LED 5 ಹೈ ಆಗುತ್ತೆ ಅಂದರೆ ಆನ್ ಆಗುತ್ತೆ. ಆಮೇಲೆ 1 ಸೆಕೆಂಡ್ ಆದಮೇಲೆ ಅದು ಕೂಡ ಆಫ್ ಆಗುತ್ತೆ. ಮತ್ತೆ ಲೂಪ್ ರನ್ ಆಗ್ತಾ ಹೋಗುತ್ತೆ. 1, 2, ಸೆಕೆಂಡ್ LED, ಥರ್ಡ್ LED, ಫೋರ್ತ್ LED, ಫಿಫ್ತ್ LED ಅಂತ. ಓಕೆ, ಬನ್ನಿ ನಾವು ಸ್ಟಾರ್ಟ್ ಮಾಡಿ ನೋಡೋಣ. ನೋಡಿ, ಫಸ್ಟ್ ಲೈಟ್ ಆಯಿತು, ನೆಕ್ಸ್ಟ್ ಲೈಟ್, ಫಸ್ಟ್ LED, ಸೆಕೆಂಡ್ LED, ಥರ್ಡ್, ಫೋರ್ತ್, ಫಿಫ್ತ್, ಈ ಥರ ರನ್ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್, LED ಚೇಸರ್ ಅಂತ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದ ವಿಡಿಯೋ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಎಕ್ಸ್ಪೆರಿಮೆಂಟಿಂದ ಸಿಗೋಣ. ಟಿಲ್ ದೆನ್ ಕೀಪ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.